ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಈರುಳ್ಳಿ ದೋಸೆ. ಇದೊಂದು ರಿಕ್ವೆಸ್ಟ್ ರೆಸಿಪಿ. ಈರುಳ್ಳಿ ದೋಸೆ ಕೂಡ ಕೇಳಿದ್ರಿ. ಇದನ್ನು ನೀವು ಬೆಳಗ್ಗೆ ನಾಷ್ಟಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಸೊ ನೀವು ಹೋಟೆಲಲ್ಲಿ ನೋಡಿರ್ತೀರಲ್ಲ, ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ. ನೋಡಿ, ನಾನು ಈ ಲೋಟದಲ್ಲಿ 2 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಿನಿಮಮ್ ಅರ್ಧ ಕೆ.ಜಿ. ನಾನು ಇವಾಗ ಅರ್ಧ ಕೆ.ಜಿಗೆ ಆಗೋಷ್ಟು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ತಗೊಂಡಿರೋ ಅಕ್ಕಿ ಸೊಸೈಟಿ ಅಕ್ಕಿ, ಅಂದರೆ ರೇಷನ್ ಅಕ್ಕಿ ಅಂತಲೂ ಕರೀತಾರೆ, ಕೂಪನ್ ಅಕ್ಕಿ ಅಂತಲೂ ಕರೀತಾರೆ. ಇಲ್ಲಾಂದರೆ ನೀವು ಅಂಗಡಿಯಲ್ಲಿ ಹೋಗಿ ದೋಸೆಗೆ ಅಕ್ಕಿ ಕೊಡಿ ಅಂದ್ರೂ ಸಿಗುತ್ತೆ. ಮತ್ತು ನಾನು ಈ ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಆಗೋಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀವು 1 ಕೆ.ಜಿ ಮಾಡೋದಾದರೆ 2 ಲೋಟ ತಗೊಳ್ಳಿ. ಸೊ ಅಕ್ಕಿ ಕೂಡ 2 ಲೋಟ ಬದಲು 4 ಲೋಟ ಹಾಕ್ಕೊಳ್ಳಿ 1 ಕೆ.ಜಿಗೆ. 1 ಲೋಟ ಆಗೋಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಆದರೆ ಗಟ್ಟಿ ಅವಲಕ್ಕಿನ ನೀವು ರುಬ್ಬಕ್ಕೆ 1/4 ಗಂಟೆ ಮುಂಚೆನೇ ನೆನೆ ಹಾಕಬೇಕಾಗುತ್ತೆ. ಮೆಂತ್ಯ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. 1 ಕೆ.ಜಿಗೆ 2 ಟೀ ಸ್ಪೂನ್ ತೊಗೊಳ್ಳಿ. ಮತ್ತು ಕಡಲೆಬೇಳೆ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು 1 ಕೆ.ಜಿ ಅಕ್ಕಿ ಮಾಡೋದಾದರೆ 2 ಟೇಬಲ್ ಸ್ಪೂನ್ ತೊಗೊಳ್ಳಿ. ಇದು ಕಲರು ಕೊಡುತ್ತೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ. ಈ ಅವಲಕ್ಕಿನ ಮಾತ್ರ ನೀವು ರುಬ್ಬೇಡಿ, ಸಪ್ರೇಟಾಗಿ ನೆನೆ ಹಾಕಬೇಕಾಗುತ್ತೆ. ಮತ್ತು ಇನ್ನು ಉಳಿದಿರೋದನ್ನೆಲ್ಲ ಚೆನ್ನಾಗಿ 1-2 ಸರಿ ವಾಶ್ ಮಾಡಿ ಆಮೇಲೆ ಬೆಳಗ್ಗೆ 10 ಗಂಟೆಗೆ ನೆನೆ ಹಾಕಿದ್ರೆ ಸಂಜೆ 5 ಗಂಟೆಗೆ ನೀವು ರುಬ್ಬಬೇಕಾಗುತ್ತೆ. ಮತ್ತು ಹಿಟ್ಟು ಕೂಡ ಅಷ್ಟೇ, ನೀವು ಚಿರೋಟಿ ರವೆ ಥರ ರುಬ್ಬಬೇಕು. ರುಬ್ಬಿದ ಮೇಲೆ ಉಪ್ಪು ಮಾತ್ರ ಮಿಕ್ಸ್ ಮಾಡಿ ಇಡಿ. ಯಾಕಂದರೆ ಇವಾಗ ಚಳಿಗಾಲ ಹಿಟ್ಟು ಉಕ್ಕಿ ಬರೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ನೀವು ರುಬ್ಬಿಟ್ರೆ ಆಮೇಲೆ ಬೆಳಗ್ಗೆಗೆಲ್ಲ ಚೆನ್ನಾಗಿ ಹಿಟ್ಟು ಉಕ್ಕಿ ಬಂದಿರುತ್ತೆ. ನೋಡ್ತಾ ಇರ್ಬೋದು, ನಾನು ಸೋಡಾ ಕೂಡ ಯೂಸ್ ಮಾಡಿಲ್ಲ. ಅಕಸ್ಮಾತ್ ನಿಮಗೆ ಹಿಟ್ಟು ಉಕ್ಕಿಲ್ಲ ಅಂದರೆ ಸೋಡಾ ಹಾಕ್ಕೊಳ್ಳಿ. ಮತ್ತು ಹಿಟ್ಟು ಕೂಡ ನೀವು ಚಿರೋಟಿ ರವೆ ಥರ ರುಬ್ಕೋಬೇಕಾಗುತ್ತೆ. ಮತ್ತು ಇವಾಗ ನೋಡಿ, ಈರುಳ್ಳಿ ತಗೊಂಡಿದ್ದೀನಿ. ಸುಮಾರು 6 ಈರುಳ್ಳಿ ಮೀಡಿಯಮ್ ಸೈಜು, ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ರೆ ಈರುಳ್ಳಿ ದೋಸೆಗೆ ಚೆನ್ನಾಗಿರಲ್ಲ. ಕೊತ್ತಂಬರಿ 1/4 ಕಪ್ ಆಗೋಷ್ಟು, 2 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ದೋಸೆ ಮಾಡೋದಕ್ಕೆ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ನಾನು ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ನಲ್ಲ, ಅದಕ್ಕೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ದೋಸೆಗೆ ಉಪ್ಪು ಹಾಕಿರ್ತೀರಿ, ಸೊ ಈರುಳ್ಳಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಕೆಲವರಿಗೆ ದೋಸೆ ತಿಂದರೆ ಗ್ಯಾಸ್ಟ್ರಿಕ್ ಅನ್ನೋರು ಇರ್ತಾರಲ್ಲ, ಅಂಥವ್ರಿಗೆ ಜೀರಿಗೆ ಹಾಕೋದ್ರಿಂದ ಆ ಥರ ಪ್ರಾಬ್ಲಮ್ ಇರಲ್ಲ. ತಿಂದರೆ ಕೂಡ ಜೀರ್ಣ ಇರುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಸೊ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ ಮೇಲೆ ಹೆಂಚು ಕೂಡ ಕಾಯಕ್ಕೆ ಇಟ್ಟಿದ್ದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಸೊ ದೋಸೆ ಇವಾಗ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರನೇ. ಇವಾಗ ನಾನು ದೊಡ್ಡದಾಗೆ ಮಾಡ್ತಾಯಿದ್ದೀನಿ. ನೀವು ಮಾಡೋದಾದರೆ 1 ಸೌಟ್ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಸೌಟ್ ಇಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಮಾಡ್ತೀನಿ. ತೀರಾ ಇದನ್ನು ರೌಂಡ್ ಮಾಡೋಕ್ಕೆ ಹೋಗಬೇಡಿ, ಕೈಯಲ್ಲೇ ಮಾಡಬೇಕಾಗುತ್ತೆ. ನೋಡಿ, ಈ ಥರ ನಾವು ಈರುಳ್ಳಿದು ಸ್ಟಫಿಂಗ್ ಏನಿದೆ ಅದನ್ನು ಹಾಕ್ಬಿಟ್ಟು ಕೈಯಲ್ಲೇ ಪ್ರೆಸ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ನೀವು ದಪ್ಪ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ತೆಳ್ಳಗೆ ಮಾಡಿ. ದಪ್ಪ ಮಾಡಿದ್ರೆ ತಿನ್ನೋಕೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟಪಡೋರಾದರೆ ತುಪ್ಪ ಕೂಡ ಹಾಕೋಬೋದು. ಇದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಪ್ರೆಸ್ ಮಾಡೋಣ. ನೆನಪಿರಲಿ ಫ್ರೆಂಡ್ಸ್, ಬೆಳಗ್ಗೆ ಅಕ್ಕಿ ನೆನೆ ಹಾಕಿದರೆ ನೀವು ಸಂಜೆ ರುಬ್ಬಿದ ಮೇಲೆ ಉಪ್ಪು ಇಲ್ಲ ಸೋಡಾ ಕೂಡ ನೀವು ಮಿಕ್ಸ್ ಮಾಡಿ ಇಟ್ಕೋಬೋದು. ನಾನು ಸೋಡಾ ಯೂಸ್ ಮಾಡಲ್ಲ, ಯಾಕಂದರೆ ನಾವು ನಾಷ್ಟ 9 ಗಂಟೆ 8:30ಗೆ ಮಾಡೋದಲ್ವ, ಚೆನ್ನಾಗಿ ಹಿಟ್ಟು ಉಕ್ಕಿ ಬಂದಿರುತ್ತೆ. ಆಮೇಲೆ ನೆನಪಿಲ್ಲಿ ಬೇರೆ ಥರ ದೋಸೆ, ಮಸಾಲೆ ದೋಸೆ ಮತ್ತು ತರಕಾರಿ ದೋಸೆ ಎಲ್ಲ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇವಾಗ ತಿರುವಾಕಿದ್ದೀನಿ ಇದನ್ನು. ಸೊ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಇದ್ರ ಮೇಲೆ ನಾನು ತುಪ್ಪ ಹಾಕ್ಕೊತೀನಿ. ನನಗೆ ತುಪ್ಪ ಅಂದರೆ ತುಂಬ ಇಷ್ಟ. ಸೊ ದೋಸೆಗಂದರೆ ನಾನು ಯೂಸ್ ಮಾಡೇ ಮಾಡ್ತೀನಿ. ಈ ಥರ ಮೇಲೆ ಹಾಕೋದ್ರಿಂದ ಒಳ್ಳೆ ಅದು ತುಪ್ಪ ಎಲ್ಲ ಕೆಳಗಡೆ ಇಳಿಯುತ್ತೆ ಈರುಳ್ಳಿಗೆ. ಆವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದ್ರ ಟೇಸ್ಟಿಗೆ ಘಮ ಬೇರೆ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ಆ ಥರ ನೀವು ಈ ಥರ ಮಾಡಿದ್ರೆ ನೀವು. ಸೊ ಇದನ್ನು ಇವಾಗ ರೆಡಿಯಾಗಿದೆ, ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ತುಂಬ ದೋಸೆಗಳಲ್ಲಿ ವೆರೈಟಿಗಳಿದೆ. ಸೊ ಅದರಲ್ಲೂ ಈರುಳ್ಳಿ ದೋಸೆ ಇಷ್ಟಪಡೋರ್ಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ದೋಸೆ ಜೊತೆಗೆ ನೀವು ಯಾವುದೇ ರೀತಿ ಚಟ್ನಿ ಪುಡಿ ಇಟ್ಕೊಂಡಿದ್ದೀನಿ. ನಾನು ಚಟ್ನಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ತರಕಾರಿ ಸಾಂಬಾರು, ಇಲ್ಲ ಬೇಳೆ ಸಾಂಬಾರು, ದಾಲು ಮತ್ತು ಗ್ರೇವಿ ಐಟಮು, ನಾನ್ ವೆಜ್ಜಲ್ಲಿ ತಿನ್ನೋರಾದರೆ ಚಿಕನ್ ಸಾರು, ಮಟನ್ ಸಾರಿಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ ದೋಸೆ ಮಾತ್ರ. ಅದರಲ್ಲೂ ಬೆಳಗ್ಗೆ ನಾಷ್ಟಕ್ಕೆ ಮಕ್ಕಳಿಗೆ ತುಂಬ ಈಸಿಯಾದ ರೆಸಿಪಿ ಇದು. ಖಂಡಿತ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ. ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ದಯವಿಟ್ಟು ಮರೆಯದೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.